ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲಿ ತ್ವರಿತಗತಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆಗಳು ನಡೀತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿ 22 ದಿನ ಕಂಪ್ಲೀಟ್ ಆಗಿದೆ. ಮುಖ್ಯ ಚುನಾವಣಾ ಆಯೋಗದಿಂದ ಇವತ್ತು ಮಾಹಿತಿ ಹೊರಬೀಳುತ್ತೆ. ಎಸ್ಐಆರ್ ಪ್ರಕ್ರಿಯೆ ಸಂಬಂಧ ಇಂದು ಚುನಾವಣಾ ಆಯೋಗ ಮಾಹಿತಿಯನ್ನ ಕೊಡಲಿದೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಇಂದ ಮಾಹಿತಿ ಬರುತ್ತೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಬಹಳಷ್ಟು ಕುತೂಹಲ ಇದೆ. ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅಂತ, ಯಾವೆಲ್ಲ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಸ್ಐಆರ್ ಆಗಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬಹುದು. ಏನಾದರೂ ಗೊಂದಲ ಅಥವಾ ಬದಲಾವಣೆಗಳಿದ್ರೆ ಮಾಹಿತಿ ಸಿಗುವಂತಹ ಚಾನ್ಸಸ್ಗಳು ಕೂಡ ಇದೆ. ಎಸ್ಐಆರ್ ಪ್ರಕ್ರಿಯೆ ಸಂಬಂಧ ಇವತ್ತು ಚುನಾವಣಾ ಆಯೋಗ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಪ್ರೆಸ್ ಮೀಟ್ ಇದೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಇಂದ ಮಾಹಿತಿ ಬರುತ್ತೆ. ಒಂದಷ್ಟು ಗೊಂದಲಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ, ಎಷ್ಟೇ ಬಾರಿ ಮನೆಯ ಹತ್ರ ಹೋದಾಗ ಅವ್ರುಗಳು ಸಿಗದೆ ಬೀಗ ಹಾಕ್ಕೊಂಡಿದ್ರೆ, ಅಥವಾ ಬೀಗ ಹಾಕ್ಬಿಟ್ಟಿದ್ದೀವಿ ನಮಗೆ ಈ ಕಡೆ ಕಾರ್ಯಕರ್ತರೇ ಸಿಕ್ಕಿಲ್ಲ ಅಥವಾ SIR ಅಧಿಕಾರಿಗಳೇ ಸಿಕ್ಕಿಲ್ಲ, ನಮಗೆ ಬಂದೇ ಇಲ್ಲ ಅನ್ನುವಂಥದ್ದು ಜನಗಳ ಒಂದಷ್ಟು ಕ್ವಶನ್ಸ್ಗಳಿದ್ರೆ ಮುಂದಕ್ಕೆ ಏನು ಮಾಡ್ಬೋದು, ಏನು ಮಾಡೋಕ್ಕಾಗತ್ತೆ, ಈ ಎಲ್ಲ ಕುರಿತಂತೆ ಒಂದಷ್ಟು ಗೊಂದಲಗಳು ಕ್ಲಿಯರ್ ಆಗುವಂಥ ಚಾನ್ಸಸ್ ಇದೆ. ಸದ್ಯಕ್ಕೆ ನಾವು ಗಮನಿಸೋದಾದರೆ ರಾಜ್ಯದಲ್ಲಿ ಭಾರಿ ತ್ವರಿತಗತಿಯಲ್ಲಿ SIR ಪ್ರಕ್ರಿಯೆ ಸಾಗಿರೋದಂತೂ ಸತ್ಯ. SIR ಪ್ರಕ್ರಿಯೆ ಆರಂಭವಾಗಿ ಇವತ್ತಿಗೆ 22 ದಿನಗಳು ಕಂಪ್ಲೀಟ್ ಆಗಿದೆ. ಮುಖ್ಯ ಚುನಾವಣಾ ಆಯೋಗದಿಂದ ಇವತ್ತು ಮಾಹಿತಿ ಬರುತ್ತೆ. ಎಷ್ಟು ಮಟ್ಟಿಗೆ ಮುಗಿಸಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಕವರ್ ಆಗಿದೆ, ಇನ್ನು ಎಷ್ಟು ಮನೆಗಳಿಗೆ ವಿಸಿಟ್ ಮಾಡೋದು ಬಾಕಿ ಇದೆ, ಅಥವಾ ನಾವು ಕೊಟ್ಟಿರುವಂಥ ಫಾರ್ಮ್ಗಳು ಇನ್ನೂ ಎಷ್ಟರವರೆಗೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಅಧಿಕೃತ ಮಾಹಿತಿ ಸಿಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಗಣೇಶ್. ಇನ್ನು ಸದ್ಯಕ್ಕೆ SIR ಇಷ್ಟು ಬೇಗ ನಡೆಯೋಕೆ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಅದಕ್ಕೆ ಉತ್ತರ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಆದರೆ ಅಧಿಕೃತವಾಗಿ ಇವತ್ತು ಎಷ್ಟೆಲ್ಲ ಮುಗಿದಿದೆ, ಏನೆಲ್ಲ ಇದೆ, ಇರುವಂಥ ಗೊಂದಲಗಳಿಗೆ ಎಲ್ಲದಕ್ಕೂ ಕೂಡ ಕ್ಲಿಯರೆನ್ಸ್ ಸಿಗುವಂಥ ಚಾನ್ಸಸ್ ಇದೆಯಾ? ಮುಖ್ಯ ಚುನಾವಣಾ ಅಧಿಕಾರಿಯಾದಂಥ ಅನ್ಬುಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಮಧ್ಯಾಹ್ನ 3 ಗಂಟೆಗೆ ಕರೆದಿರುವಂಥದ್ದು. ಮುಖ್ಯವಾಗಿ 22ನೇ ತಾರೀಕಿನವರೆಗೆ, ಅಂದರೆ ಇವತ್ತಿನವರೆಗೆ ಯಾವೆಲ್ಲ ರೀತಿಯ ಬೆಳವಣಿಗೆಗಳಾಯಿತು, ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ SIR ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ, ಹಾಗೆಯೇ ಸಾರ್ವಜನಿಕರು ಇರುವಂತಹ ಗೊಂದಲಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈಗ ನೀಡಲಿದ್ದಾರೆ. ಅಲ್ಲದೆ ಸಾಕಷ್ಟು ಆರೋಪಗಳೀಗ ಚುನಾವಣಾ ಆಯೋಗದ ಮೇಲೆ ಕೂಡ ಕೇಳಿ ಬರ್ತಾ ಇರೋದು. ಏಕಪಕ್ಷೀಯ ನಿರ್ಧಾರವನ್ನು ಮಾಡ್ತಾ ಇದೆ. BLOಗಳು ಒಂದು ರೀತಿಯಲ್ಲಿ ಮನೆ ಮನೆಗೆ ತೆರಳದೇನೆ ಅಥವಾ ಮತದಾರರನ್ನ ಭೇಟಿ ಮಾಡ್ದೇ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ ಹೆಸರನ್ನು ನೊಂದಿಸುವಂಥ ಪ್ರಕ್ರಿಯೆ ಅಥವಾ ಫಾರ್ಮನ್ನು ಕೊಡುವಂಥ ಪ್ರಕ್ರಿಯೆಗಳು ಆಗ್ತಾ ಇದೆ ಅನ್ನೋಂಥ ಆರೋಪ ಇದೆ. ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ಸ್ಪಷ್ಟೀಕರಣವನ್ನು ಅನ್ಬುಕುಮಾರ್ ಅವರು ನೀಡಲಿದ್ದಾರೆ. ಮುಖ್ಯವಾಗಿ ಜಿಲ್ಲಾವಾರುಗಳಲ್ಲಿ ಎಷ್ಟು ಶೇಕಡಾವಾರುಗಳು ಪ್ರಕ್ರಿಯೆಗಳು SIR ಪ್ರಕ್ರಿಯೆಗಳು ಆಗಿದೆ ಅನ್ನುವಂಥದ್ದು ಇದೇ ತಿಂಗಳ 29ನೇ ಕೊನೆಯಿತು. ಅದಾದಮೇಲೆ ಮತ್ತೆ 1 ವಾರಗಳ ಕಾಲ ಮತ್ತೆ ಎಕ್ಸ್ಟೆಂಡ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ಇನ್ನು ಎಷ್ಟು ದಿನಗಳ ಕಾಲಾವಕಾಶಗಳಿರುತ್ತೆ, ಏನೆಲ್ಲ ಅಡಚಣೆಗಳು ಬಂದಿದೆ, ಹಾಗೆಯೇ ಏನೇನು ತಿದ್ದುಪಡಿಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾದರೆ ಒಂದು ಮೂಲಗಳ ಪ್ರಕಾರ, ಚುನಾವಣಾ ಆಯೋಗದ ಮೂಲಗಳ ಪ್ರಕಾರ ಮತ್ತಷ್ಟು ಕಾಲಾವಕಾಶಗಳನ್ನು ಸಾರ್ವಜನಿಕರಿಗೆ ನೀಡುತ್ತಾರೆ ಅನ್ನುವಂತಹ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಮುಖ್ಯ ಚುನಾವಣಾಧಿಕಾರಿಯ ಒಂದು ಪ್ರೆಸ್ ಮೀಟ್ ಏನಿದೆ ಸಾಕಷ್ಟು ಮಹತ್ವವನ್ನು ಈಗಾಗಲೇ ಪಡೆದುಕೊಂಡಿರುವಂಥದ್ದು. ಥ್ಯಾಂಕ್ ಯು ಗಣೇಶ್ ಹೆಗ್ಡೆ ತಮ್ಮೆಲ್ಲ ಮಾಹಿತಿಗಾಗಿ.